My country, all public, vote for only ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಕಂಟ್ರಿ ಪಬ್ಲಿಕ್ ಎಲ್ಲರೂ ವೋಟ್ ಮಾಡಿ. ಓಕೆ, ಮಿಸ್ಟರ್ ರೇವಣ್ಣ ಕಸ್ಟಡಿಯಲ್ಲಿದ್ದಾನೆ. ಅವನು ಏನಾದ್ರು ಬಾಯಿ ಬಿಡಲಿಲ್ಲ ಅಂದರೆ ಹೆಂಗೆ ಹೆಂಗಸರು ಬಟ್ಟೆ ಬಿಚ್ಚುತ್ತಿದ್ನೋ ಹಂಗೆ ಒಂದು ಬಟ್ಟೆ ಬಿಚ್ಚಿ ಅಂಡರ್ವೇರಲ್ಲಿ ಕೂರಿಸಿ ಹೊಳೆ ನರಸೀಪುರದಲ್ಲಿ ಒಳ್ಳೆ ಹುಣಸೆ ಮರ ಸಿಗ್ತದೆ. ಹುಣಸೆ ಮರದ ಬರಲು ಉಡಿ ಮಾಡಾಕ್ಬಿಡ್ರಿ, ಹೇಳ್ತೀನಿ. ಚೆನ್ನಾಗಿ ಕೊಡ್ರಿ. 1 ಕೋಟಿ ಸುಪ್ರೀಂ ಕೋರ್ಟಿಗೆ ಒಂದು ಪಿಟಿಷನ್ ಹಾಕ್ಬಿಟ್ರಿ, ಎಲ್ಲ ವೀಡಿಯೋ ತಗೊಂಡು ಸಬ್ಮಿಟ್ ಮಾಡಿ, ನಾವು ಹುಣಸೆ ಬರಲಲ್ಲೇ ಹೊಡಿತೀವಿ, ವೀಡಿಯೋ ರೆಕಾರ್ಡ್ ಮಾಡ್ತೀವಿ ಅಂತೇಳಿ. ಬಾಯಿ ಬಿಡ್ತಾ ಇಲ್ಲ, ಬರೀ ಡವ್ ಮಾಡ್ತಾವನೆ, ಕಣ್ಣೀರು ಹಾಕ್ತಾವನೆ. ಹೆಂಗಸರು ಬಟ್ಟೆ ಎಲ್ಲ ಬಿಚ್ಚಾನೆ. ಈಗ ಒಂದು ಬಟ್ಟೆ ಬಿಚ್ಚಿ ಅಂಡರ್ವೇರ್ ಕೂರಿಸಿ ಹುಣಸೆ ಬರಲಲ್ಲಿ ಹೊಡಿತೀವಿ ಅಂತ ಹೇಳ್ರಿ. ಹುಣಸೆ ಬರಲಲ್ಲಿ ಹೊಡಿಬೇಕ್ರಿ, ನೀಚೆ ನನ್ನ ಮಕ್ಳಿಗೆ ಹುಣಸೆ ಬರಲಲ್ಲಿ ಹೊಡಿಬೇಕು. SIT ಒಂದು ಪಿಟಿಷನ್ ಹಾಕಿ ಸುಪ್ರೀಂ ಕೋರ್ಟಲ್ಲಿ ಹುಣಸೆ ಬರಲಲ್ಲಿ ಹೊಡಿಯೋಕ್ಕೆ ಪರ್ಮಿಷನ್ ತಗೊಳ್ರಿ. ತಗೋಬೇಕು. ಮಿಸ್ಟರ್ HD ದೇವೇಗೌಡನ ಫ್ಯಾಮಿಲಿ ಫುಲ್ ರೇಪಿಸ್ಟ್ ಫ್ಯಾಮಿಲಿ. ನಿಂದು ಒಂದೇ ಫ್ಯಾಮಿಲಿ ಅಲ್ಲ, ಕಾಂಗ್ರೆಸ್ ಪಾರ್ಟಿಲಿ ಬರೀ ರೇಪಿಸ್ಟ್ಗಳೇ ಇರೋದು. ಇಲ್ಲೂ ಇದ್ದಾರೆ, ನಮ್ಮ ಪಾರ್ಟಿಲೂ ಇದ್ದಾರೆ, ಇಲ್ಲ ಅಂತ ಇಲ್ಲ. ಎಲ್ಲ ಹಾಳು ಮಾಡ್ಬೇಕೀರ, ಇಲ್ಲಿ ಬಂದ್ಬಿಟ್ಟು ಎಲ್ಲರನ್ನೂ ಹಾಳು ಮಾಡಾಕೀರ. ನೋಡಿ, ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ವರ್ಲ್ಡ್ ರೆಕಾರ್ಡ್ ಏನು ಅಂತ ಹೇಳಿದ್ರೆ, ಯಾರಾದರೂ ಒಬ್ಬ ಬ್ರಹ್ಮಚಾರಿ ಒಂದು ಹುಡುಗಿ ಜೊತೆ ಸೆಕ್ಸ್ ಇಲ್ಲದೆ ಇದ್ದಾನೆ ಅಂತ ಹೇಳಿದ್ರೆ ಓನ್ಲಿ ಶ್ರೀ ಚೇತನ್ ಗೌಡ್ರು ಮಾತ್ರ. ಚೇತನ್ ಗೌಡ್ರು ಈ ದೇಹಕ್ಕೆ ಸೆಕ್ಸೇ ಆಗಿಲ್ಲ. ಏನೇಳ ಸೆಕ್ಸೇ ಆಗಿಲ್ಲ. 37 ವರ್ಷ ಕಂಪ್ಲೀಟೆಡ್. 38ನೇ ವರ್ಷ ನಾಡ್ದು ಜೂನ್ 30, 2024ಕ್ಕೆ 38 ವರ್ಷ, 38 ಇಯರ್ಸ್ ಕಂಪ್ಲೀಟೆಡ್. ದಿಸ್ ಇಸ್ ದ ವರ್ಲ್ಡ್ ರೆಕಾರ್ಡ್. ಓನ್ಲಿ ಒರಿಜಿನಲ್ ಪೀಸ್, ಓನ್ಲಿ ಶ್ರೀ ಚೇತನ್ ಗೌಡ್ರು. ಮೈ ಕಂಟ್ರಿ ಆ್ಯಂಡ್ ಮೈ ವರ್ಲ್ಡ್ ಓನ್ಲಿ. ನಮಗೆಲ್ಲ ಹುಡುಗಿಯರು ಹುಡ್ಕೊ ಬಂದಿದ್ರು ಕಣಯ್ಯೋ. ನಾವು ರಫಲ್ಲಿ ಮಾತಾಡ್ಬಿಟ್ಟು ದೂರ ಇಟ್ಬಿಟ್ಟು, ನೀವುಗಳೆಲ್ಲ ನೈತೆ ಸುಳೆ ಮಕ್ಕಳ, ನಿಮಗೆ ಎಲ್ಲ ಸೂಳೆಗೆ ಉಟ್ಬಿಟ್ಟಿರ. ಹಾಗಾಗಿ ಹಿಂಗಾಗಿರೋದು. ಸೂಳೆ ಮಕ್ಕಳ, ಬೋಳಿ ಮಕ್ಕಳ. ಆ ಗೋರ್ಮೆಂಟ್ ಸರ್ವಣಿಸ್ತು ತುಲ್ಲೆ ಹರಿದಾಕ್ಬಿಟ್ಟಿರ, ಎಲ್ಲ ತುಲ್ಲು ಹರಿದು ಹಾಕಿರ. ಗೋರ್ಮೆಂಟ್ ಸರ್ವಣಿಸ್ ಅವ್ರ ಹೆಂಡ್ರದ್ದು ತುಲ್ಲು ಹರಿದಾಕ್ಬಿಟ್ಟಿರ. ಹಂಗಾಗಿ ನಿಮ್ಗೆ ಹೇಳ್ದಂಗೆ ಕೇಳ್ತಾರೆ. ಒಂದು ಪಿಂಪ್ ಟೀಮ್ ಐತೆ ಕರ್ನಾಟಕದಲ್ಲ, ಟೀಮ್ ಏನು ಹೇಳುತ್ತೋ ಅದು ಕೇಳುತ್ತೆ. ಆ್ಯಕ್ಚುಲಿ ಜಾಬ್ ರಿಕ್ವೈರ್ಮೆಂಟ್ ಆಗಬೇಕು ಅಂದರೆ ಲೇಡೀಸ್ದು 90% ಬ್ಲಾಕ್ ಮೇಲ್ ಮಾಡಿ ನೆಕ್ಸ್ಟ್ ಬಿಡ್ತೀರಲ್ಲ ಬಾಳೆಹಣ್ಣು, ಆಮೇಲೆ ಹರಿದಾಕ್ಬಿಡ್ತೀರ. ಗೊತ್ತೈತೆ ಹೆಂಗೆ ಜಾಬ್ ರಿಕ್ವೈರ್ಮೆಂಟ್ ಆಗ್ತೈತೆ, ಹೆಂಗೆ ನಕಲಿ ಡಾಕ್ಯುಮೆಂಟ್ಸಲ್ಲಿ ಗೋರ್ಮೆಂಟ್ ಸರ್ವೆಂಟ್ಸ್ ಇದ್ದಾರೆ. ಇನ್ನೊಂದು ಹೇಳ್ತೇನೆ ಕೇಳೋ. ಗೋರ್ಮೆಂಟ್ ಸರ್ವೆಂಟ್ಸು 35ರಿಂದ 37 ಲಕ್ಷ ಇದ್ದೀರಾ. ನಿಮಗೆ 1.5 ಲಕ್ಷ ಕೋಟಿ ಪೇಮೆಂಟ್ ಹೋಗ್ತೈತೆ. ಅದರಲ್ಲಿ 90% ಯಾವನು ಕೆಲಸ ಮಾಡ್ತಾ ಇಲ್ಲ. ಒಂದೇ ದಿನದಲ್ಲಿ ಎಲ್ಲರನ್ನೂ ಟರ್ಮಿನೇಟ್ ಮಾಡಿ ಒಂದೇ ತಿಂಗಳಲ್ಲಿ ಜಾಬ್ ರಿಕ್ವೈರ್ಮೆಂಟ್ ಮಾಡೋಂಥ ತಾಕತ್ತಿದೆ. ಒಂದೇ ತಿಂಗಳಲ್ಲಿ ಜಾಬ್ ರಿಕ್ವೈರ್ಮೆಂಟ್ ಆಗುತ್ತೆ ಎಲ್ಲ ಪಬ್ಲಿಕ್ಕಿಗೆ. ಕರ್ನಾಟಕದಲ್ಲಿರೋಂಥ 5 ಕೋಟಿ ಜನ ಇದ್ದಾರೆ, ಅದರಲ್ಲಿ ನಿರುದ್ಯೋಗಿಗಳು 2 ಕೋಟಿ ಜನ ಇದ್ದಾರೆ. ಅಷ್ಟು ಲಕ್ಷ ಜಾಬನ್ನ ಒಂದೇ ತಿಂಗಳಲ್ಲಿ ನೀಟಾಗಿ 1 ರೂಪಾಯಿ ಲಂಚ ಇಲ್ಲದೆ ಜಾಬ್ ರಿಕ್ವೈರ್ಮೆಂಟ್ ಆಗ್ತದೆ. ನೀವುಗಳು ಇನ್ನೂ ತಿತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಐತೆ ಕಣ್ರೋ ಮಕ್ಕಳ, ಎಲ್ಲ ಜಾಬು ಟರ್ಮಿನೇಟ್ ಆಗ್ತದೆ ಕಣ್ರೋ. ಅದು ಯಾವ ಕೋರ್ಟಿಗೆ ಹೋಗ್ತೀರ, 5 ಕೋಟಿ ಹೋಗ್ತೀರೋ, ಸುಪ್ರೀಂ ಕೋರ್ಟಿಗೆ ಹೋಗ್ತೀರ, ನಾನೇ ಬರ್ತೀನಿ ಕಣ್ರೋ. ಅಲ್ಲೇ ನಿಮಗೆ ಕನ್ವಿಕ್ಷನು ಆಗ್ತದೆ. ಎನ್ಕೌಂಟ್ರು ಮಾಡೋಕೆ ಆರ್ಡ್ರ್ ಮಾಡಿಸ್ತೀನಿ. ನೀವು ಎಷ್ಟು ದೇಶದ್ರೋಹಿ ಆಗಿರಾ, ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಿದ್ದೀರಾ ನೀವುಗಳು. ನೀನು ಪೊಲೀಸ್ ಆಗಿರು, ನೀನು KPSSC ಏನೇ ಆಗಿರು, ಗುಮಸ್ತನಿಂದ ಹಿಡಿದು ಎನಿ ಅಧಿಕಾರಿ, ಫಸ್ಟ್ ಟಾರ್ಗೆಟ್ ಈ ಗೋರ್ಮೆಂಟ್ ಸರ್ವೆಂಟ್ಸು. ಅಲ್ಲಿ ಹೋಗ್ಬಿಟ್ಟು ಯಾವೊಂದು ತುಲ್ ಚೀಪೋದು ಅಲ್ಲ ನಿಮ್ಮದು. ಇದೇ ಪಬ್ಲಿಕ್ ಸರ್ವಿಸ್ ಉಂಡ್ರ ನಿಮ್ಮದು. ಇದು ಪಬ್ಲಿಕ್ ಸರ್ವೀಸಾ ಬಾಸ್ಟರ್ಡ್ ಅಲ್ಲದ್ರೆ? ಏನು ಕ್ವಶನ್ ಮಾಡಿಬಿಟ್ರೆ ಕೋರ್ಟ್ನ ಮುಂದೆ ಇಡ್ತಾರಂತೆ, ವಾರಂಟ್ ಮಾಡ್ತಾರಂತೆ, ಒಳಗಡೆ ಹಾಕ್ತಾರಂತೆ, ಒಳಗಡೆಯಿಂದ ಆಚೆ ಬರೋಕ್ಕೆ ಬಿಡಲ್ಲ ಅಂತೆ. ನನ್ನ ಶಾಟ ಕಿತ್ಕೊಳಕ್ಕಾಗಲ್ಲ. ಏನಲ್ಲ, ನಂದು ಶಾಟ ಕಿತ್ಕೊಳಕ್ಕಾಗಲ್ಲ. ಅದು ಏನು ಶಾಟ ಕಿತ್ಕೊಂತೀರ ಕಿತ್ಕೊಳ್ರಿ. ಒಟ್ಟಿನಲ್ಲಿ ವ್ಯವಸ್ಥೆ ಕ್ಲೀನ್ ಆಗ್ತದೆ. ಅದು ಹೆಂಗೆ ಕ್ಲೀನ್ ಮಾಡ್ಬೇಕು ನನಗೆ ಗೊತ್ತಾಯ್ತು. ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಮೈ ಕಂಟ್ರಿ ಆಲ್ ಮೈ ಪಬ್ಲಿಕ್ ಟೀಮಿಗೆ ಸಲಾಮ್ ಸಲಾಮ್ ಸಲಾಮ್.